ಭಾರತ ಮತ್ತು ಪಾಕಿಸ್ತಾನ್ ಮಧ್ಯೆ ಏಷ್ಯಾ ಕಪ್ ಯುದ್ಧ ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಬದ್ಧ ವೈರಿಗಳ ಫೈಟ್. ಏಷ್ಯಾ ಕಪ್ ಟೂರ್ನಿಯಲ್ಲಿ ಇಂಡೋ ಪಾಕ್ ಕದನವಾಗಿದೆ. ಇನ್ನು ದುಬೈನಲ್ಲಿ ಭಾರತ ಪಾಕಿಸ್ತಾನದ ಮಧ್ಯೆ ಫೈಟ್ ಆಗಿರುವಂತದ್ದು. ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಬದ್ಧ ವೈರಿಗಳ ಕಾದಾಟ. ಎದುರಾಳಿಗಳಿಗೆ ನಡುಕವನ್ನ ಹುಟ್ಟಿಸಿದ ಸೂರ್ಯ ಟೀಮ್ ಇಂದು ರಾತ್ರಿ 8 ಗಂಟೆಗೆ ದುಬೈನಲ್ಲಿ ಬದ್ಧ ವೈರಿಗಳ ಫೈಟ್. ಪಾಕ್ ವಿರುದ್ಧ ಗೆದ್ದು ಬೀಗಲು ಟೀಮ್ ಇಂಡಿಯಾ ರೆಡಿಯಾಗಿದೆ. ಇನ್ನು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಏಷ್ಯಾ ಕಪ್ ಯುದ್ಧ ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಬದ್ಧ ವೈರಿಗಳ ಫೈಟ್ ಅಂತಾನೆ ಹೇಳ್ಬೋದು. ಏಷ್ಯಾ ಕಪ್ ಟೂರ್ನಿಯಲ್ಲಿ ಇಂಡೋ ಪಾಕ್ ಕದನ. ಇನ್ನು ಇವತ್ತು ಮ್ಯಾಚ್ ಇದೆ. ಈ ಮ್ಯಾಚ್ನಲ್ಲಿ ಇಂಡೋ ಪಾಕ್ ಕದನ. ದುಬೈನಲ್ಲಿ ಇಂಡೋ ಪಾಕ್ ಹೈ ವೋಲ್ಟೇಜ್ ಪಂದ್ಯ. ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಈಗ ಬದ್ಧ ವೈರಿಗಳು ಫೈಟ್ ಅನ್ನ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಇಂದು ರಾತ್ರಿ 8 ಗಂಟೆಗೆ ಭಾರತ ಪಾಕ್ ಏಷ್ಯಾ ಕಪ್ ಟೂರ್ನಿಯಲ್ಲಿ ಮುಖಾಮುಖಿ ಆಗ್ತಾರೆ. ಇನ್ನು ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಬದ್ಧ ವೈರಿಗಳು ಕೂಡ ಈಗ ಕದನವನ್ನ ಮಾಡೋದಕ್ಕೆ ರೆಡಿಯಾಗಿರುವಂಥದ್ದು. ಈಗಾಗಲೇ ದುಬೈನಲ್ಲಿ ಎದುರಾಳಿಗಳಿಗೆ ನಡುಕ ಹುಟ್ಟಿಸಲಿದೆ. ಇನ್ನು ಉಗ್ರ ದಾಳಿಯಲ್ಲಿ ಸತ್ತವರ ಜೀವಕ್ಕೆ ಬೆಲೆ ಇಲ್ವಾ ಹಾಗಾದ್ರೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಸಿಂಧೂರ್ ಅಳಿಸಿದವರ ಜೊತೆ ಕ್ರಿಕೆಟ್ ಪಂದ್ಯ ಬೇಕಾ? ಕ್ರಿಕೆಟ್ ಪಂದ್ಯ ವೀಕ್ಷಿಸದಂತೆ ಸಂತ್ರಸ್ತರ ಮನವಿ. ಬಾಯ್ಕಾಟ್ ಕರೆ ನಡುವೆಯೂ ಕೂಡ ಪಾಕ್ ಜೊತೆ ಮ್ಯಾಚ್ ಆಡೋದಕ್ಕೆ ರೆಡಿಯಾಗಿರುವಂಥದ್ದು. ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ 2 ತಂಡಗಳು ಮುಖಾಮುಖಿಯಾಗಿದೆ. ಪಾಕ್ ಜೊತೆ ಕ್ರಿಕೆಟ್ ಆಯೋಜನೆಗೆ ದೇಶಾದ್ಯಂತ ಕಿಡಿ. ಅಮಾಯಕರ ರಕ್ತವನ್ನ ಹರಿಸಿದವರ ಜೊತೆ ಕ್ರಿಕೆಟ್ ಏಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಪಾಕ್ ಉಗ್ರರ ದಾಳಿಗೆ 26 ಪ್ರವಾಸಿಗರು ಇಲ್ಲಿ ಮೃತಪಟ್ಟಿದ್ರು. ಉಗ್ರ ದಾಳಿಯಲ್ಲಿ ಸತ್ತವರ ಜೀವಕ್ಕೆ ಬೆಲೆ ಇಲ್ವಾ ಹಾಗಾದ್ರೆ? ಸಿಂಧೂರ ಅಳಿಸಿದವರ ಜೊತೆ ಕ್ರಿಕೆಟ್ ಪಂದ್ಯ ಬೇಕಾ ಅಂತ ಹೇಳಿ ಸಂತ್ರಸ್ತರು ಪ್ರಶ್ನೆ ಮಾಡಿದ್ದಾರೆ. ಬಾಯ್ಕಾಟ್ ಕರೆ ನಡುವೆಯೂ ಕೂಡ ಪಾಕ್ ಜೊತೆ ಮತ್ತೆ ಮ್ಯಾಚ್ ಅನ್ನ ಆಡೋದಕ್ಕೆ ಪಾಕ್ ಹಾಗೂ ಇಂಡಿಯಾ ರೆಡಿ ಆಗಿರುವಂತದ್ದು. के साथ मैच इंडिया करे, ये बहुत बड़ी हमारे ही देश में लोग गलती कर रहे हैं इस चीज को एक्सेप्ट करके। बीसीसीआई की इमोशंस मुझे लगता है ही नहीं उन 26 परिवार की तरफ। वो 26 परिवार, उसके बाद ऑपरेशन सिंदूर में मारे गए जवान, इन सब की मौत आपके लिए कोई फर्क नहीं है। इन सब की शहादत आपके लिए कोई मत वैल्यू नहीं रखती। शायद इसलिए क्योंकि आपके घर से कोई नहीं गया। बीसीसीआई के जितने भी लोग हैं उनकी फैमिली से कोई नहीं गया, इसलिए कोई नहीं बोल रहा, शायद इसलिए कोई रिएक्शन नहीं दे रहा। दूसरी चीज, ये क्रिकेटर्स हमारे कहाँ सो रहे हैं? सबसे ज्यादा अगर बोला जाता है कि नेशनैलिटी है किसी में तो क्रिकेटर्स में होती है, जितना मैंने सुना है, जितना मैंने समझा है। इसीलिए क्रिकेट को एक नेशनल गेम की तरह देखा जाता है, जबकि हॉकी हमारा नेशनल गेम। उसके बाद एक भी क्रिकेटर, 1-2 के अलावा क्रिकेटर्स आए नहीं है ये बोलने कि नहीं हमें इंडिया पाकिस्तान का मैच बायकॉट करना है, हम पाकिस्तान के साथ नहीं खेलना चाहते। आप स्टैंड लो ना। बीसीसीआई की इतनी हिम्मत थोड़ी ना है कि आपके ऊपर बंदूक रख के आपको गेम खिलवा देगी। आप स्टैंड लीजिए अपने देश के लिए, वो भी नहीं ले रहे हैं। उसके बाद मैं ये लोगों से, आप सबसे, जो स्पॉन्सर्स इस गेम को स्पॉन्सर कर रहे हैं, जो टीवी चैनल, सोनी चैनल इसको दिखा रहा है, मैं उन सब से पूछना चाहती हूँ, आपके अंदर इंसानियत, आपके अंदर आपके 26 लोगों के लिए जो नेशनैलिटी है वो खत्म हो चुकी है। क्योंकि स्पॉन्सर्स तो मिल ही गए इन लोगों को। सोनी ने इसको दिखाने के लिए एग्री भी किया है। ऊपर से इतना प्रचार चल रहा है, इतना ज्यादा उस चीज को लेके दिखा रहे हैं कि ये इंडिया पाकिस्तान, ऑपरेशन सिंदूर के बाद इंडिया पाकिस्तान का पहला मैच है। दिमाग खत्म है आप लोगों का, इमोशंस खत्म है। आप अपने नेशन के लिए आप कुछ करना ही नहीं चाहते हो, आपके अंदर कुछ बचा ही नहीं है। आप एक छोटी सी बात समझिए, आपके साथ आपका पड़ोसी लड़ लेता है तो आप बात नहीं करते हो उससे। आपके पड़ोसी मुल्क ने आके आपके देश में घुस के आपके लोगों को हिंदू पूछ के मारा है और आप उसकी शक्ल देख के उसके साथ एक मैच खेलोगे?
इतनी आपके अंदर एक इतना भी कुछ बचा है? मर चुके, आंख का पानी खत्म है, इन लोगों का कुछ नहीं बचा है। शायद ये टॉपिक मैं समझ पा रही हूँ। ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಹೈ ವೋಲ್ಟೇಜ್ ಪಂದ್ಯ. ಎಲ್ಇಡಿ ಅಳವಡಿಸುವ ಕಡೆ ಪೊಲೀಸರ ಅನುಮತಿ ಕಡ್ಡಾಯ. ಬೆಂಗಳೂರಿನಲ್ಲಿ ಬಿಗಿ ಭದ್ರತೆ ಕಮಿಷನರ್ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಮಾಲ್ ಅಪಾರ್ಟ್ಮೆಂಟ್ ಎಲ್ಇಡಿ ಅಳವಡಿಕೆಯನ್ನ ಮಾಡಬೇಕು. ಪೆಹಲ್ಗಾಮ್ ದಾಳಿ ಬಳಿಕ ನಡೀತಾ ಇರುವ ಮ್ಯಾಚ್ ಪಂದ್ಯ ನಡೆದ ಬಳಿಕ ದುರ್ವರ್ತನೆ ತೋರಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ. ಹೆಚ್ಚಿನ ನಿಗಾ ವಹಿಸಲು ಹೊಯ್ಸಳ ಟೀಮ್ಗೆ ಸೂಚನೆಯನ್ನ ನೀಡಿರುವಂತದ್ದು. ಭದ್ರತೆಗೆ ಈಗಾಗಲೇ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಸೂಚನೆಯನ್ನ ನೀಡಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ಹೈ ವೋಲ್ಟೇಜ್ ಪಂದ್ಯಕ್ಕೆ ಇವಾಗ ಭದ್ರತೆಗೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಸೂಚನೆಯನ್ನ ನೀಡಿರುವಂತದ್ದು. ಎಲ್ಇಡಿ ಅಳವಡಿಸುವ ಕಡೆ ಪೊಲೀಸರ ಅನುಮತಿ ಕಡ್ಡಾಯ. ಇನ್ನು ಶಾಪಿಂಗ್ ಮಾಲ್, ಅಪಾರ್ಟ್ಮೆಂಟ್, ನಿವಾಸ್, ಆಟದ ಮೈದಾನಗಳಲ್ಲಿ ಎಲ್ಇಡಿ ಅಳವಡಿಕೆ ಮಾಡಿದರೆ ಅನುಮತಿ ಕಡ್ಡಾಯ. ಪಬ್ಲಿಕ್ ಸೇಫ್ಟಿ ಅಡಿಯಲ್ಲಿ ಎಲ್ಇಡಿ ಅಳವಡಿಸುವ ಜಾಗದಲ್ಲಿ ಸಿಸಿಟಿವಿಯನ್ನ ಅಳವಡಿಕೆ ಮಾಡಲಾಗುತ್ತೆ. ಇನ್ನು ಅಗ್ನಿಶಾಮಕ ಸುರಕ್ಷತಾ ಕ್ರಮಗಳನ್ನು ಈಗಾಗಲೇ ತೆಗೆದುಕೊಳ್ಬೇಕು. ಪೊಲೀಸರ ಹೊಯ್ಸಳ ವಾಹನಗಳು ರಾತ್ರಿ ಗಸ್ತಿನಲ್ಲಿ ಇರಬೇಕಾಗುತ್ತೆ. ಇನ್ನು ಪಾಕ್ ಪರ ಯಾರೇ ಘೋಷಣೆಯನ್ನ ಕೂಗಿದ್ರೂ ಕೂಡ ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಇಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಒಂದು ರೀತಿಯಾಗಿ ಮಾಲ್, ಪಬ್, ಮೈದಾನದಲ್ಲಿ ಪಂದ್ಯವನ್ನು ನಡೀತಾ ಇರುವಾಗ ಘೋಷಣೆಯನ್ನು ಕೂಗುವುದು, ಪಂದ್ಯ ನಡೆದ ಬಳಿಕ ಘೋಷಣೆಯನ್ನು ಕೂಗುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಇಲ್ಲಿ ಮೊದಲ ಬಾರಿ ಪೆಹಲ್ಗಾಮ್ ದಾಳಿಯ ನಂತರ ಮೊದಲ ಬಾರಿಗೆ ಭಾರತ ಮತ್ತು ಪಾಕ್ ಪಂದ್ಯ ನಡೀತಾ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರಿನಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ವಹಿಸಲಾಗಿದೆ. ಎಲ್ಲೆಲ್ಲಿ ಎಲ್ಇಡಿ ಅಳವಡಿಸ್ತಾರೆ ಅಲ್ಲೆಲ್ಲ ಸಿಸಿ ಕ್ಯಾಮ್ರಾ ಅಳವಡಿಕೆಯನ್ನು ಮಾಡಲಾಗುತ್ತೆ. ಇನ್ನು ಅದರಂತೆ ನಗರದಾದ್ಯಂತ 15 ಡಿಸಿಪಿ, 30 ಎಸಿಪಿ, 80 ಇನ್ಸ್ಪೆಕ್ಟರ್ಗಳು ಸೇರಿ 1000ಕ್ಕೂ ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿದೆ. ಇನ್ನು ಯಾರಾದರೂ ಕೂಡ ಪಾಕ್ ಪರ ಘೋಷಣೆಯನ್ನು ಕೂಗಿದ್ರೆ ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತೆ. ಪಬ್ಲಿಕ್ ಸೇಫ್ಟಿ ಅಡಿಯಲ್ಲಿ ಎಲ್ಇಡಿ ಅಳವಡಿಸುವ ಜಾಗದಲ್ಲಿಯೂ ಕೂಡ ಸಿಸಿಟಿವಿಯನ್ನು ಅಳವಡಿಕೆ ಮಾಡಲಾಗುತ್ತೆ. ಪೊಲೀಸ ಭದ್ರತೆಗೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಸೂಚನೆಯನ್ನು ನೀಡಿದ್ದಾರೆ.